1 ವರ್ಷ ಮುಂಚೆ ನಾವು ಈ ಸೆಂಟ್ರ್ ಸ್ಟಾರ್ಟ್ ಮಾಡಿದಾಗ ನಮಗೆ ಬೇಸಿಕ್ ನೀಡ್ ಇದ್ದಿದ್ದು ನೀರ್ದು. ಅವಾಗ ನಾವು ಯೋಚನೆ ಮಾಡಿದ್ವಿ ಎಲ್ಲಾದರೂ ಲೋಕಲ್ ವೆಂಡರಿಂದ ನಾವು ಪರ್ಚೇಸ್ ಮಾಡೋಣ ಅಂತ. ಫಸ್ಟು ನಮಗೆ ಐಡಿಯಾ ಬಂದಿದ್ದು ಕಮ್ಯುನಿಟಿ ಪೀಪಲ್ಗೆ ಎಲ್ಲಿಂದ ನೀರು ಸಪ್ಲೈ ಆಗುತ್ತೋ ಅಲ್ಲಿಂದನೇ ಪರ್ಚೇಸ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1 or 2 months ಆದಮೇಲೆ ನಾವು ಆ ಕ್ವಾಲಿಟಿಲಿ ಡಿಫ್ರೆನ್ಸ್ ಮತ್ತು ಥ್ರೋಟ್ ಇನ್ಫೆಕ್ಷನ್ ಈ ಥರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಡಿಸೈಡ್ ಮಾಡಿ ಬೇರೆ ಕಡೆ ವೆಂಡರ್ನ ಚೇಂಜ್ ಮಾಡಿದ್ವಿ. ಅಲ್ಲಿ ಕೂಡ ಸಫಿಷಿಯೆಂಟಾಗಿ ಕ್ವಾಲಿಟಿಲಿ ಅದೇ ಥರ ಮತ್ತೆ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗ ನಮಗೆ ಪ್ರೌಡ್ ಇಂಡಿಯನ್ ಅವರು ಆರ್ಟ್ ಕ್ಲಾಸ್ ಮಾಡೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎನಿವೇ ದಿ ನೋಟಿಸ್ ದಟ್ ಇಲ್ಲಿ ನೋಟಿಸ್ ಮಾಡಿದ್ರು ನಮ್ಮ ನೀರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಅವ್ರಿಗೊಂದು ಐಡಿಯಾ ಬಂತು, ನೀರು ಪ್ರಾಬ್ಲಮ್ಗೆ ಏನಾದರೂ ನಾವು ಮಾಡ್ಬೋದಾ, ಏನಾದ್ರು ಸೊಲ್ಯೂಷನ್ ಕೊಡ್ಬೋದಾ ಅಂತ. ಅವರು ಈ ಐಡಿಯಾನ ತೊಗೊಬಂದ್ರು. ಈ ಥರ ನಾವು ಪ್ಯೂರಿಫೈಯರ್ ಇಲ್ಲಿ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಏನಾದ್ರು ಯೂಸ್ ಆಗುತ್ತಾ ಅಂತ ಫಸ್ಟು ನಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರು. ನಮಗೆ ಮೇಯ್ನ್ ಪ್ರಾಬ್ಲಮ್ ಬಂದಿದ್ದು ಸ್ಪೇಸು. ನಾವು ಇನ್ಸೈಡ್ ಕ್ಲಾಸಲ್ಲಿ ಅದನ್ನು ಮಾಡೋಕ್ಕಾಗಲ್ಲ, ಹೊರಗಡೆನೆ ಮಾಡಬೇಕು. ಅಲ್ಲಿ ಸೇಫ್ಟಿ ಪರ್ಪಸ್ ಎಲ್ಲ ನೋಡಿ ಮಾಡಬೇಕು. ಸೊ ಅವ್ರು ಅದಕ್ಕೆ ಒಪ್ಕೊಂಡ್ರು. ಸೇಫ್ಟಿ ಪರ್ಪಸ್ ಎಲ್ಲ ನೋಡಿ ಶೆಲ್ಟರ್ ಎಲ್ಲ ಹಾಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ನೀಟಾಗಿ ಪ್ಲಾನ್ ಮಾಡಿ ಅದನ್ನ ಮಾಡಿದ್ರು. ಬಿಸಿಲು ಬಂದರೆ ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೆ ಶೆಲ್ಟರ್ ಎಲ್ಲ ಮಾಡಬೇಕು. ಸೇಫ್ಟಿ ಪರ್ಪಸ್ಸು ಮುಖ್ಯ, ಅದೆಲ್ಲ ನೋಡಿ ಪ್ಲಾನ್ ಮಾಡಿದ್ರು. ಸೊ ಈಗ ಅದು ವರ್ಕ್ ಆಗ್ತಾ ಇದೆ ನಮಗೆ. ಅದಾದ್ಮೇಲೆ ಸ್ವಲ್ಪ 90% ಅಷ್ಟು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು.